ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಸಿಂಪಲ್ಲಾಗಿ ಚಿಕನ್ ಸುಕ್ಕ ಮಾಡುವ. ನಾನಿಲ್ಲಿ ಚಿಕನ್ ಸುಕ್ಕ ಮಾಡೋದಕ್ಕೆ 1.5 kg ಆಗೋಷ್ಟು ಚಿಕನ್ ತಗೊಂಡಿದ್ದೀನಿ. ಇದಕ್ಕೆ ಒಂದು ಚಮಚ ಆಗುವಷ್ಟು ಉಪ್ಪು, ಒಂದೆರಡು ಚಮಚ ಎಣ್ಣೆ ಹಾಕ್ಕೊಳ್ಬೇಕು, ಒಂದು ಅರ್ಧ ಚಮಚ ಅರಿಶಿನ ಪುಡಿ, ಒಂದು ಚಮಚ ಗರಂ ಮಸಾಲ ಪುಡಿ. ನಾನಿಲ್ಲಿ ಚಿಕನ್ ಮಸಾಲ ಪುಡಿನೇ ತೊಗೊಂಡಿದ್ದೀನಿ. 2 ಚಮಚ ಅಚ್ಚ ಖಾರದ ಪುಡಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ಇದನ್ನು ನಾನು ಅರ್ಧ ಗಂಟೆ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಮಸಾಲೆಗೆ ನಾನಿಲ್ಲಿ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕರಿಬೇವು, 2 ಟೊಮೆಟೊ, 2 ಈರುಳ್ಳಿ ಮತ್ತು ಅರ್ಧ ಕಡಿಯಾಗೋಷ್ಟು ತೆಂಗಿನಕಾಯಿ ತುರಿ ತಗೊಂಡು ಅದನ್ನು ಮಿಕ್ಸಿ ಒಳಗೆ ಹಾಕಿ 2 ಸಲ ತಿರುವಿದ್ದೀನಿ. ನಾವು ಜಾಸ್ತಿ ನೈಸ್ ಆಗಬಾರ್ದು, 1-2 ಸ್ಟೆಪ್ ಅಷ್ಟೇ ತಿರುಗಿದ್ರೆ ಸಾಕು. ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 4 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳುವ. ನಾನು ಎಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ನಂತರ ಈರುಳ್ಳಿನ ಫ್ರೈ ಮಾಡಿಕೊಳ್ಳುವ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕ್ಕೊಳ್ಳುವ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಯಾಕಂದರೆ ಯಾವುದೇ ನಾವು ಹಸಿ ವಸ್ತು ಹಾಕಿದಾಗ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಇಲ್ಲಾಂದರೆ ಸಾಂಬಾರೊಳಗೆ ಹಸಿ ಸ್ಮೆಲ್ ಬರುತ್ತೆ. ನಂತರ ಟೊಮೆಟೊ ಹಾಕ್ಕೊಳ್ಳುವ. ಟೊಮೆಟೊನು ಕೂಡ ಸ್ವಲ್ಪ ಮೆತ್ತಗಾಗೋ ಮಟ್ಟನೂ ಫ್ರೈ ಮಾಡಿಕೊಳ್ಬೇಕು. ನಂತರ ಇಲ್ಲಿ ನಾವು ಚಿಕನನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳುವ. ನಂತರ ಚಿಕನನ್ನು ನಾವು ಮೇಲೆ ತಟ್ಟೆ ಮುಚ್ಚಿನೇ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಸ್ಲೋದಲ್ಲಿ ಇಟ್ಟಿದ್ದೀನಿ ಬೆಂಕಿ. ಯಾಕಂದರೆ ಚಿಕನ್ ಫಾಸ್ಟಾಗಿ ಇಟ್ಟಿದ್ರೆ ನೀರೆಲ್ಲ ಹೀರ್ಕೊಂಡು ಬಿಡುತ್ತೆ. ಸ್ಲೋದಲ್ಲಿ ಇಟ್ಟರೆ ನೀರಿರುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ ನೋಡಿ ಚಿಕನು. ಈಗ ಕೊಬ್ಬರಿ ತುರಿ ಹಾಕ್ಕೊಂಡು ಬಿಡುವ. ನೋಡಿ, ನಾನು ನೈಸಾಗಿ ರುಬ್ಬಿಲ್ಲ, ಒಂದು ಸ್ವಲ್ಪನೂ ನೀರು ಹಾಕಲಿಲ್ಲ. ಕೊಬ್ಬರಿನ ಹಾಗೆ ಪುಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. 1-2 ಸಲ ಅಷ್ಟೇ ತಿರುವಿದ್ರೆ ಸಾಕು, ಜಾಸ್ತಿ ಪುಡಿ ಆಗಬಾರ್ದು. ಯಾಕಂದರೆ ಇದು ಚಿಕನ್ ಸುಕ್ಕ ಅಲ್ಲ, ಅದಕ್ಕೋಸ್ಕರ. ನನಗೆ ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಹಾಗಾಗಿ ಮತ್ತೆ 1 ಚಮಚ ಉಪ್ಪು ಹಾಕಿದ್ದೀನಿ. ನಂತರ ಸ್ವಲ್ಪ ಖಾರನೂ ಕಮ್ಮಿ ಅನ್ನಿಸ್ತು, ಮತ್ತು 2 ಚಮಚ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರನೂ ಹಾಕ್ಕೊಳ್ಳಿ. ನಂತರ ಕೂಡ ಇದನ್ನು ನಾನು ಇಲ್ಲಿ ಬೇಯುವಾಗ ಚಿಕನ್ ಬೇಯಿಸುವಾಗಲೇ ಕೆಲವರು ತುಪ್ಪ ಹಾಕ್ಕೊಳ್ತಾರೆ. ನಾನು ಹಾಗೆ ಮಾಡಿಲ್ಲ. ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಚಿಕನೆಲ್ಲ ಕುದ್ದ ಮೇಲೇ ತುಪ್ಪ ಹಾಕ್ಕೊಂಡಿದ್ದೀನಿ 2 ಚಮಚ. ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು. ನಂತರ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿಟ್ಕೊಂಡೇ ಬೇಯಿಸ್ಕೊಳ್ಳುವ. ಸ್ಲೋದಲ್ಲೇ ಇಡಬೇಕು ಬೆಂಕಿನ. ನೋಡಿ, ಈಗ ನೀರೆಲ್ಲ ಡ್ರೈ ಆಗುತ್ತೆ. ನೋಡಿ,
ಈಗ ಹೇಗಾಗಿದೆ ಅಂತ. ನೀರೆಲ್ಲ ಡ್ರೈ ಆಗಿದೆ. ಚಿಕನ್ ಸುಕ್ಕ ರೆಡಿಯಾಗಿದೆ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪಾಗಲಿ ಏನೂ ಹಾಕಲಿಲ್ಲ. ಯಾಕಂದರೆ ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು. ನಾನು ಹಾಕಲಿಲ್ಲ. ನಮ್ಮ ಕುಂದಾಪುರ ಕಡೆ ಎಲ್ಲ ಹಾಕೋದಿಲ್ಲ, ಕಡಿಮೆ, ಭಾಳ ಕಡಿಮೆ ಹಾಕೋದು. ನಾನಿವತ್ತು ಇದನ್ನು ತಿನ್ನೋದಕ್ಕೆ ನಮ್ಮ ಕುಂದಾಪುರ ಕಡೆ ಮಾಡ್ತಾರಲ್ಲ ಇಡ್ಲಿ, ಅದನ್ನು ಮಾಡಿದ್ದೀನಿ. ನೀವು ಒಂದ್ಸಲ ಈ ಚಿಕನ್ ಸುಕ್ಕ ಇಡ್ಲಿಗೆ ಟ್ರೈ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಚಿಕನ್ ಸುಕ್ಕ ಇದು ಯಾವುದಕ್ಕೂ ಚಪಾತಿ, ರೊಟ್ಟಿ, ಇಡ್ಲಿ, ರೈಸ್ ಕೂಡ ಊಟ ಮಾಡ್ಬೋದು ನಾವು. ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.